ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಎಜೆ ಕ್ರಿಯೇಷನ್ಸ್. ಇವತ್ತು ನಾನೊಂದು ಬ್ರೈಡಲ್ ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೆ 6 ಎಳೆ ದಾರನ ಗಂಟೆ ಹಾಕಿಟ್ಕೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡಿದ್ದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ. ಈಗ ಇಲ್ಲಿ ನಾನು ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದ್ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಅದಾದ ನಂತರ 2 ಚೈನ್ ಹಾಕೊಳ್ಬೇಕು, ಅಂದ್ರೆ ಕಂಬದ ರೀತಿ ಮಾಡ್ಕೊಳ್ತಾ ಇದೀನಿ. ಮಾಡ್ಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಂಡು ಪಕ್ಕದಲ್ಲೇನೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈ ರೀತಿ ಎರಡಕ್ಕೊಂದು ಸೂಜಿನ ಬಟ್ಟೆಗೆ ಹಾಕಿ ದಾರ ಅಂತಂದು ಎರಡಕ್ಕೊಂದು ಮಾಡೋದಂದ್ರೆ ಡಬಲ್ ಕ್ರೋಶನ ಮಾಡೋದು. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಆ 2 ಕಂಬಗಳ ಮಧ್ಯೆ ಗ್ಯಾಪ್ ಏನಿದೆ ಅಲ್ಲೋಗಿ ಸೂಜಿನ ಹಾಕಿ ದಾರನ ತರಬೇಕು. ಅದನ್ನ ಮತ್ತೆ ಇನ್ನೊಂದ್ಸಲ ಸೂಜಿ ಮೇಲೆ ದಾರನ ಸುತ್ಕೊಂಡು ಹೋಗಿ ದಾರನ ತಗೊಂಡ್ ಬರ್ಬೇಕು. ಈ ರೀತಿ ಫಿಂಗರ್ ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದ್ಸಲ ಆ ಗ್ಯಾಪ್ ಅಲ್ಲಿ ಹೋಗಿ ದಾರ ಅಂತ ನೀವ್ ಇಟ್ಕೊಳ್ತಾ ಇದೀನಿ. 3 ಸಲ ಆಯ್ತು. ಈಗ 4ನೇ ಸಲ ಸೂಜಿ ಮೇಲೆ ದಾರನ ಸುತ್ತಿ ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು 4 ಸಲ ಇಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾತ್ರ 4 ಸಲ ಮಾಡ್ಕೊಳ್ಬೇಕು. ಸೊ ಈ ರೀತಿ 4 ಸಲ ಆದ್ಮೇಲೆ ಈ ದಾರನ ಒಳಗಡೆಯಿಂದ ಎಳ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಬೇಕು. ಇದನ್ನ ನಾವು ಪಫ್ ಡಿಸೈನ್ ಅಂತ ಕರಿತೀವಿ. ನೋಡಿ, ಅದಾದ್ಮೇಲೆ ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೇವೆ. ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡಿ ಒಂದ್ಸಲ ಸೂಜಿ ಮೇಲೆ ದಾರನ ಸುತ್ಕೊಂಡು ಒಂದ್ ಸ್ವಲ್ಪ ಗ್ಯಾಪ್ ಅಲ್ಲಿ, ನೋಡಿ ಇಷ್ಟು ಅಂದಾಜಲ್ಲಿ ಇಷ್ಟು ಗ್ಯಾಪ್ ತಗೊಂಡು ಸೂಜಿನ ಚುಚ್ಚಿ ದಾರನ ಎಳ್ಕೊಂಡು ನೋಡಿ ಈ ರೀತಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಈ ರೀತಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಪಫ್ ಡಿಸೈನ್ ಮಾಡುವಾಗ 4 ಸಲ ದಾರನ ಎಳ್ಕೊಂಡಿದ್ವಿ. ಈಗ 5 ಸಲ ತಗೊಳ್ಬೇಕು, ಯಾಕಂದ್ರೆ ಅಲ್ಲಿ ಗ್ಯಾಪ್ ಸಾಕಾಗೋದಿಲ್ಲ, ಇಲ್ಲಿ ಗ್ಯಾಪ್ ಸಾಕಾಗುತ್ತೆ. ನೋಡಿ, ಇಲ್ಲಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಗ್ಯಾಪ್ ಅಲ್ಲಿ ಹೋಗಿ ದಾರನ ತಗೊಬರ್ಬೇಕು. ಮತ್ತೆ ಇನ್ನೊಂದ್ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ದಾರ ತಗೊಳ್ಬೇಕು. ಈ ತರ 5 ಟೈಮ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪ್ರತಿ ಸಲ ಹಾಕೊಂಡ ಮಾಡಿದಾಗ್ಲೂ ಕೂಡ ನೀವು ಬೆರಳಲ್ಲಿ ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಆವಾಗ ನಿಮ್ಗೆ ಅದು ದಾರ ಬಂದು ಮೂವ್ ಆಗಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಈ ರೀತಿ ನೋಡಿ, ಸ್ವಲ್ಪ ಲೂಸ್ ಆಗಿ ಇಟ್ಕೊಳ್ಬೇಕು ಥ್ರೆಡ್ ನ. ತುಂಬಾ ಟೈಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಸೂಜಿನ ಒಳಗಡೆಯಿಂದ ಎಳೆಯೋಕ್ಕಾಗಲ್ಲ. ನೋಡಿ, ಈ ರೀತಿ ಎಳೆದು ಇಲ್ಲಿ ಒಂದು ಲಾಕ್ ನ ಮಾಡ್ಕೊಳ್ತೀವಿ. ಬಿಗಿನರ್ಸ್ಗೆ ಸ್ವಲ್ಪ ಇದು ಕಷ್ಟ ಅಂತ ಅನ್ನಿಸ್ಬೋದು. ಸ್ವಲ್ಪ ದಾರನ ಲೂಸ್ ಬಿಟ್ಕೊಂಡು ಮಾಡಿದ್ರೆ ಈಸಿಯಾಗಿ ನೀವು ನೀಡನ್ನ ಹೊರಗಡೆ ಎಳ್ಕೊಳ್ಬೋದು. ಈ ರೀತಿ ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ. ಬೀಡ್ನ ಇನ್ಸರ್ಟ್ ಮಾಡೋದು, ಬೀಡ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಈ ರೀತಿ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಅಲ್ಲಿಗೆ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಗ್ಯಾಪ್ ಅಲ್ಲಿ ಹೋಗಿ ದಾರನ ತರಬೇಕು. ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ಬೇಕು. ಸಾರಿ ಫ್ರೆಂಡ್ಸ್, ಸ್ವಲ್ಪ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಟೈಮಲ್ಲಿ ಸ್ವಲ್ಪ ಫೋಕಸ್ ಮಿಸ್ ಆಗಿದೆ. ಸೊ ಈ ರೀತಿ 5 ಟೈಮ್ಸ್ ನ ಮಾಡ್ಕೊಳ್ಬೇಕು. ಈ ರೀತಿ ಗಟ್ಟಿಯಾಗಿ ಇಟ್ಕೊಳ್ಳಿ ಬೆರಳಲ್ಲಿ, ಅವಾಗ ನಿಮ್ಗೆ ದಾರ ಬಂದು ಟೈಟ್ ಆಗೋದಿಲ್ಲ. ಸೊ ನೋಡಿ, ಇಷ್ಟಾದ್ಮೇಲೆ 5 ಟೈಮ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ದಾರನ ನಿಧಾನಕ್ಕೆ ಎಳ್ಕೊಳ್ಬೇಕು ಮೇಲೆ. ನೀವು ಕಷ್ಟ ಆಗುತ್ತೆ ಅಂತ ಅದರಲ್ಲಿ 4 ಟೈಮ್ಸ್ ಕೂಡ ದಾರನ ಸುತ್ಕೊಳ್ಬೋದು, ನಡೆಯುತ್ತೆ. ಸೊ ಈ ರೀತಿ 5 ಟೈಮ್ಸ್ ಆಗಿ ಲಾಕ್ ಮಾಡ್ಕೊಳ್ತೀವಿ. ಇದೇ ರೀತಿ ಪೂರ್ತಿ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಲಾಸ್ಟ್ ಅಲ್ಲಿ ನೋಡಿ, ನಾನೀಗ ಬೀಡ್ನ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶನ ಮಾಡ್ಕೊಳ್ತೇನೆ. ಆ ಗ್ಯಾಪ್ಗೆ ಡಬಲ್ ಕ್ರೋಶನ ಮಾಡ್ಕೊಂಡು ಎರಡಕ್ಕೊಂದು ಆದ್ಮೇಲೆ ಸೂಜಿ ಮೇಲೆ ದಾರನ ಸುತ್ತಿ 5 ಟೈಮ್ಸ್ ಆ ಗ್ಯಾಪ್ ಅಲ್ಲಿ ಹೋಗಿ ದಾರನ ತಗೊಬಂದು ಇಟ್ಕೊಳ್ತಾ ಇದೀನಿ. ಈ ರೀತಿ 1-2 ಸಲ ನಿಮ್ಗೆ ಕಷ್ಟ ಅನ್ಸ್ಬೋದು ಬಿಗಿನರ್ಸ್ಗೆ. ಸೊ ಮಾಡ್ತಾ ಸ್ವಲ್ಪ ನಿಮ್ಗೆ ಟ್ರಿಕ್ಸ್ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಬೋದು ಅಂತ. ಈ ರೀತಿ 5 ಟೈಮ್ಸ್ ಮಾಡ್ಕೊಂಡು ಎಲ್ಲ ಸೇರಿ ಒಂದ್ಸಲ ದಾರನ ಹೇಳ್ಕೊಳ್ಳೋದು ಅಷ್ಟೇ. ಡಿಸೈನ್ ಒಂದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬರೀ ಇಷ್ಟೇ ಮಾಡಿ ಕೂಡ ಬಿಡ್ಬೋದು. ಈ ಬಾರ್ಡರ್ ಡಿಸೈನ್ ಅಂತ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಈ ರೀತಿ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ನೋಡಿ, ಎಲ್ಲ ಆದ್ಮೇಲೆ ಒಂದ್ಸಲ ದಾರನ ಹೇಳ್ಕೊಳ್ಳೋದು.
ಲಾಸ್ಟಲ್ಲಿ 3 ಚೈನ್ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಳ್ಳೋದು. ಅದಾದಂತ ದಾರ ಬ್ಯಾಕ್ ಸೈಡ್ಗೆ ಗಮ್ ಪೇಸ್ಟ್ ಮಾಡಿದ್ರೆ ಆಯ್ತು ನೋಡಿ, ಈ ರೀತಿ ಕಾಣಿಸುತ್ತೆ ಫೈನಲ್ ಆಗಿ. ಅದಾದ ಸೆಕೆಂಡ್ ಸ್ಟೆಪ್ ಮಾಡೋಣ. ಈಗ ನಾನು ನೀಡಲ್ನ ಸ್ಟಾರ್ಟಿಂಗ್ ಅಲ್ಲಿ ನಾವಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಸೂಜಿನ ಹಾಕಿ ಈ ದಾರನ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಒಂದ್ಸಲ. ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕೊಂಡಿದ್ವಲ್ಲ ಮೇಲೆ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೇವೆ. ಈ ರೀತಿ ಲಾಕ್ ಆದ್ಮೇಲೆ 3 ಚೈನ್ ಹಾಕೊಳ್ಬೇಕು. 3 ಚೈನ್ ಹಾಕಿ ಫಸ್ಟ್ ಬೀಡ್ ಇದೆಯಲ್ಲ ಬೀಡ್ಗೆ ರೈಟ್ ಸೈಡ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಆ ಗ್ಯಾಪ್ ಅಲ್ಲಿ ಹೋಗಿ ಬೀಡ್ಗೆ ರೈಟ್ ಸೈಡ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಲ್ಲ ನೋಡಿ. ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡ್ ಅಲ್ಲಿ ಮಾತ್ರ 3 ಚೈನು, ಮಧ್ಯದಲ್ಲಿ ಪೂರ್ತಿ 4 ಚೈನ್ ಹಾಕೊಂಡು ಹೋಗ್ಬೇಕು. ಫಸ್ಟ್ ನಾನು 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅದಾದ ನಂತರ 4 ಚೈನ್ ಹಾಕೊಳ್ತಾ ಇದ್ದೀನಿ. 4 ಚೈನ್ ಹಾಕೊಂಡು ನೆಕ್ಸ್ಟ್ ಬೀಡ್ ಇದೆಯಲ್ಲ ಅದ್ರ ರೈಟ್ ಸೈಡ್ಗೆ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 4 ಚೈನ್ ಹಾಕೊಳ್ತಾ ಇದ್ದೀನಿ. 4 ಚೈನ್ ಹಾಕೊಂಡು ಬೀಡ್ ರೈಟ್ ಸೈಡ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೀವು ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಕೂಡ ಕುಚ್ಚು ಕಟ್ಕೊಂಡು ಹೀಗೆ ಕೂಡ ನೀವು ಡಿಸೈನ್ ಮಾಡ್ಕೊಳ್ಬಹುದು. ಇದು ಕೂಡ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಸೊ ಒಂದು ಆರ್ಚ್ ಬಿಟ್ಟು ಒಂದು ಆರ್ಚ್ ಅಲ್ಲಿ ಕುಚ್ಚನ್ನ ಕಟ್ಕೊಳ್ಬಹುದು. ಸೊ ಈ ರೀತಿ 3 ಚೈನ್ ನ ಹಾಕೊಳ್ತಾ ಹೋಗ್ಬೇಕು. ನೋಡಿ ಪೂರ್ತಿ ಎಂಡ್ ವರ್ಗು ಹಾಕೊಂಡಿದೀನಿ. ಸಾರಿ 4 ಚೈನ್ ಹಾಕೊಂಡು ಹೋಗ್ಬೇಕು. ಲಾಸ್ಟ್ ಅಲ್ಲಿ 3 ಚೈನ್ ನ ಹಾಕೊಳ್ತಾ ಇದ್ದೀನಿ ನೋಡಿ. ನಮ್ಗಲ್ಲಿ ಗ್ಯಾಪ್ ಕಡಿಮೆ ಇರೋದ್ರಿಂದ 3 ಚೈನ್ ನ ಹಾಕೊಂಡು ನೋಡಿ 1 2 ಅದಾದಂತ 3 ಚೈನ್ ಹಾಕೊಂಡು ಲಾಸ್ಟ್ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಪ್ ಡಿಸೈನ್ ಲಾಕ್, ಅಲ್ಲಿ ಹೋಗಿ ಸೂಜಿನ ಹಾಕಿದಾರ ಅಂತಂದು 2ಕ್ಕೆ 1 ಮಾಡಿ ಇಲ್ಲಿಗೆ ಲಾಕ್ ಆಗ್ಬಿಡುತ್ತೆ. ಅದಾದ್ಮೇಲೆ 2 or 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ ಡಿಸೈನ್. ಹೀಗಿದೆ ಸೆಕೆಂಡ್ ಸ್ಟೆಪ್ಗೆ ನಾವು ಯಾವ ಕಲರ್ ಥ್ರೆಡ್ ನ ತಗೊಂಡಿದ್ದೀವಿ ಸೇಮ್ ಅದೇ ಕಲರ್ ಅಲ್ಲಿ ಥ್ರೆಡ್ ನ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಬ್ಲೂ ಕಲರ್ ಥ್ರೆಡ್ ಸೆಕೆಂಡ್ ಸ್ಟೆಪ್ ಅಲ್ಲಿ 2 ಚೈನ್ ಆದ್ಮೇಲೆ ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 2 ಅಥವಾ 3 ಎಷ್ಟು ಇಡ್ಸುತ್ತೋ ಅಷ್ಟು ಫಿಲ್ ಮಾಡ್ಕೊಂಡ್ರೆ ಆಯ್ತು. ಸೊ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶನ ಮೇಲೆ 2 ಇಡಿಸ್ದಾಗ 2 ಮಾಡ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ತಂದು 3 ಸೇರಿಸಿ 1 ಮಾಡ್ಬೇಕು. ಅಂದ್ರೆ ಹಾಫ್ ಡಬಲ್ ಕ್ರೋಶ ನೋಡಿ. ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ತಂದು 3 ಸೇರಿ 1 ಮಾಡೋದು. ಪುಟ್ಟದಾಗಿ ನಿಮ್ಗೆ ಆರ್ಚ್ಗಳು ಬರುತ್ತೆ. ಸೊ ಈ ರೀತಿ 4 ಟೈಮ್ಸ್ ಮಾಡ್ಕೊಳ್ಬೇಕು. ನಾವ್ ಇದನ್ನ ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ಸೊ ಈ ರೀತಿ 4 ಸಲ ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಈ ರೀತಿ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಬಂದು ಬೇಕು ಅಂದ್ರೆ ಹಾಕೊಳ್ಬಹುದು, ಇಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ನಿಮ್ ಡಿಸೈನ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ಜಾಸ್ತಿ ಬೀಡ್ ಇಲ್ಲ ಯೂಸ್ ಮಾಡಿಲ್ಲ, ಕಡಿಮೆ ಅಲ್ಲ. ಸೊ ಹಾಗಾಗಿ ಒಂದು ಬೀಡ್ ಆದ ನಂತರ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡಬೇಕು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 4 ಹಾಫ್ ಡಬಲ್ ಕ್ರೋಶ, ಒಂದು ಬೀಡ್ ಆಡ್ ಮಾಡೋದು, ಮತ್ತೆ 4 ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಅದೇ 4 ಸಲ ಆದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕ್ದಾರ ಅಂತ ಲಾಕ್ ಮಾಡ್ಕೊಳ್ಬೇಕು. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು ರೀತಿ ಸೂಜಿ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿದಾರ ಅಂತಂದ್ರೆ 3 ಸೇರಿ 1 ಮಾಡೋದು. ಈ ರೀತಿ 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು.
ಹಾಫ್ ಡಬಲ್ ಕ್ರೋಶಾ 4 ಸಲ ಆದ್ಮೇಲೆ ಒಂದು ಬೀಡ್ನ ಇನ್ಸರ್ಟ್ ಮಾಡೋದು, ಮತ್ತೆ 4 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನಿಮಗೆ ಈ ಡಿಸೈನ್ ತುಂಬಾ ಸಿಂಪಲ್ ಅಂಡ್ ತುಂಬಾ ರಿಚ್ ಲುಕ್ ಬರುತ್ತೆ ಫ್ರೆಂಡ್ಸ್. ಸ್ಯಾರಿಗೆ, ಬ್ರೈಡಲ್ ಸ್ಯಾರಿ ಕೂಡ ಈ ಡಿಸೈನ್ ಟ್ರೈ ಮಾಡ್ಬೋದು. ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಅಂತ ನಾನು ಹೇಳಲ್ಲ, ಸ್ವಲ್ಪ ಟೈಮ್ ಇದೆ. ಚಿಕ್ಕ ಚಿಕ್ಕ ಆರ್ಚ್ ಡಿಸೈನ್ ಇರೋದ್ರಿಂದ, ಆಮೇಲೆ ಕುಚ್ಚು ತುಂಬಾ ಹತ್ರ ಕೂಡ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಸ್ಟಿಫ್ ಆಗಿರುತ್ತೆ ನಿಮಗೆ ಆರ್ಚ್ಗಳು ಮತ್ತೆ ಕ್ರೋಶೆ. ಒಂದ್ಸಲ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಏನು ಅನ್ನೋದನ್ನ. ಸೊ ಈ ರೀತಿ ನೋಡಿ 4 ಹಾಫ್ ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದು, ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡೋದು. ಸೊ ಈ ರೀತಿ ನಾನು ಪೂರ್ತಿ ಹಾಕೊಂಡು ಲಾಸ್ಟ್ ಅಲ್ಲಿ 2 ಚೈನ್ ಹಾಕಿ ದಾರನ ಕಟ್ ಮಾಡಿ ಎಳ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಇದನ್ನ ಬ್ಯಾಕ್ ಸೈಡ್ ಸ್ಟಿಕ್ ಮಾಡ್ಕೊಳ್ಳೋದು. ಈ ರೀತಿ ಕಾಣಿಸುತ್ತೆ ನೋಡಿ ಡಿಸೈನ್. ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಈ ಕ್ಲಾಸ್ ಅಲ್ಲಿ 127 ದಾರನ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. 127 ಸಾಕಾಗುತ್ತೆ, ಜಾಸ್ತಿ ಹಾಕೊಂಡ್ರೆ ನಿಮ್ಗೆ ಆ ಹೋಲ್ ಗ್ಯಾಪ್ ಸಾಕಾಗೋದಿಲ್ಲ. ನೋಡಿ ಆರ್ಚ್ ಎಷ್ಟಿದೆಯೋ ಅಷ್ಟೇ ಸ್ವಲ್ಪ ಪುಟ್ಟದಾಗಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.